ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಹತ್ಯೆ ಸುಪಾರಿ ಸಂಚಿನ ಆಡಿಯೋ ಸ್ಫೋಟವಾಗ್ತಾ ಇದೆ. ಇದೇ ಆಡಿಯೋದಿಂದ ಸುಪಾರಿ ಸಂಚು ಬಯಲಾಗಿದ್ದು ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಪೆನ್ ಡ್ರೈವ್ ನಲ್ಲಿ ನೀಡಿದ ಆಡಿಯೋ ಸುಪಾರಿ ಬಗ್ಗೆ ಈ ಆಡಿಯೋದಲ್ಲಿ ತಿಳಿಸಲಾಗಿದೆ. ರಾಜೇಂದ್ರ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸುಮಾರು 18 ನಿಮಿಷದ ಆಡಿಯೋ ಒಂದಿದೆ. ಆ ಆಡಿಯೋದ ಮುಖಾಂತರವಾಗಿ ನನಗೆ ವಿಷಯ ಗೊತ್ತಾಯಿತು, ಅದರಲ್ಲಿ ಒಂದಷ್ಟು ಜನರ ಹೆಸರನ್ನ ಪ್ರಸ್ತಾಪಿಸಲಾಗಿತ್ತು ಅಂತ. ಈ ಆಡಿಯೋ ಇದೀಗ ಸ್ಫೋಟವಾಗ್ತಾ ಆಗಿದೆ. ಮಹಿಳೆ ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಖಿ ನಡುವೆ ಸಂಭಾಷಣೆ ನಡೆದಿರೋದು. A1 ಸೋಮನ ಪ್ಲಾನ್ ಬಗ್ಗೆ ಮಹಿಳೆ ಪುಷ್ಪ ಅನ್ನೋರು ವಿವರಿಸಿದ್ದಾರೆ. ಆರೋಪಿ ಜೈಪುರ ಸೋಮನಿಗೆ ಪರಿಚಯಿಸಲಾಗಿದ್ದ ಪುಷ್ಪ ರಾಜೇಂದ್ರರನ್ನ ಹತ್ಯೆಗೆ ಸುಪಾರಿ ಪಡೆದ ಬಗ್ಗೆ ಹೇಳ್ಕೊಂಡಿದ್ದಂತ ಸೋಮ. ಆ ಬಳಿಕ ಸುಪಾರಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದ ಪುಷ್ಪ ಸೋಮನ ಜೊತೆಗಿದ್ಕೊಂಡೇ ಸಂಚಿನ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಳಿಕ ವಿಚಾರವನ್ನ ರಾಜೇಂದ್ರರಿಗೆ ತಿಳಿಸೋಕೆ ಪುಷ್ಪ ಪ್ಲಾನ್ ಮಾಡ್ಕೊಂಡಿದ್ರು. ರಾಜೇಂದ್ರಗೆ ವಿಚಾರ ಮುಟ್ಟಿಸೋಕೆ ರಾಖಿಯನ್ನ ಬಳಸ್ಕೊಂಡಿದ್ದಂತ ಪುಷ್ಪ ಕೊಲೆ ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದ ರಾಖಿ ಬಳಿಕ MLC ರಾಜೇಂದ್ರಗೆ ತಲುಪಿಸಿದ ಈ ಆಡಿಯೋ ಕೇಳಿ ಶಾಕ್ ಆಗಿದ್ರು ರಾಜಣ್ಣ ಪುತ್ರ ರಾಜೇಂದ್ರ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಮೊದಲಿಗೆ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ಯತ್ನಿಸಲಾಯಿತು ಅಂತ ಹೇಳಿದ್ರು, ಅದಾದ್ಮೇಲೆ ನನ್ನ ಕೊಲೆಗೆ ಪ್ರಯತ್ನಿಸಲಾಗಿತ್ತು, ಸುಪಾರಿ ಕೊಡ್ಲಾಗಿತ್ತು ಅನ್ನೋ ಒಂದು ಗಂಭೀರವಾದಂತ ಆರೋಪವನ್ನ MLC ಅವರು ಮಾಡಿದ್ರು. ಇದು ಸಹಜವಾಗಿ ರಾಜಕೀಯದಲ್ಲಿ ಒಂದಷ್ಟು ಅಲ್ಲೂಲ ಕಲ್ಲೂಲ ಸೃಷ್ಟಿಯಾಗಿತ್ತು. ಕಾರಣ, ರಾಜಕೀಯ ನಾಯಕರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡೋದು ಅಂದ್ರೆ ಏನು, ಅದು ಕೂಡ ಅಧಿಕಾರಕ್ಕೆ ಅಂತಂದ್ರೆ ಏನು, ರಾಜಕೀಯ ದುರುದ್ದೇಶದಿಂದ ಅಂದ್ರೆ ಏನು, ಹೀಗಾಗ್ತಾ ಇದೆಯಾ, ಇಷ್ಟು ಕೆಟ್ಟ ರಾಜಕಾರಣ ನಡೀತಾ ಇದೆಯಾ ಅಂತ. ರಾಜೇಂದ್ರ ಅವರು ನನ್ನ ಬಳಿ ಸಾಕ್ಷಿಗಳಿದೆ ಅಂತ ಹೇಳಿದ್ರು. ಒಂದು 18 ನಿಮಿಷದ ಆಡಿಯೋ ಇದೆ. ನನ್ನ ಸೋರ್ಸ್ ಮುಖಾಂತರವಾಗಿ ನನಗೆ ಆ ಆಡಿಯೋ ಜನವರಿಯಲ್ಲಿ ಸಿಕ್ಕಿತ್ತು. ನಾನು ಮೊದಲಿಗೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಆಮೇಲೆ ಎಲ್ಲ ವಿಚಾರವನ್ನು ನೋಡಿದಾಗ ಗೊತ್ತಾಯಿತು ಸೀರಿಯಸ್ ಆಗಿ ಏನೋ ಒಂದು ನಡೀತಾ ಇದೆ ಅಂತ. ಆ ಕಾರಣಕ್ಕಾಗಿ ಇದನ್ನ CM ಬಳಿ ಚರ್ಚಿಸಿ, ಗೃಹ ಸಚಿವರ ಬಳಿ ಚರ್ಚಿಸಿ ದೂರು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಈ ಆಡಿಯೋದಲ್ಲಿ ಏನಿದೆ ಅನ್ನೋ ಕುತೂಹಲ ಅಂತೂ ಸಹಜವಾಗೇ ಇತ್ತು. ಈ ಆಡಿಯೋದಲ್ಲಿ ಈ ಕೊಲೆಗೆ ಯಾವ ಥರ ಸುಪಾರಿ ಸಿಕ್ಕಿತ್ತು, ಹೆಂಗ್ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡ್ಕೊಂಡಿದ್ದಾರೆ. ಜೊತೆಗೆ ಆ ವಿಚಾರವನ್ನ ಪುಷ್ಪ ಅನ್ನುವಂಥ ಮಹಿಳೆ ರಾಜೇಂದ್ರ ಅವರಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಫೈನಲಿ ಆ ವಿಚಾರವನ್ನ ತಿಳಿಸೋದ್ರ ಮುಖಾಂತರವಾಗಿ ಮಾತನಾಡಿಕೊಂಡು ಫೋನ್ನಲ್ಲಿ ಏನೇನು ಪ್ಲಾನು ಅಂತ ಮಾತಾಡಿ ಅದನ್ನ ರೆಕಾರ್ಡ್ ಮಾಡಿಕೊಂಡು ರಾಜೇಂದ್ರ ಅವರಿಗೆ ತಲುಪಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. A1 ಜೊತೆಗಿನ ಸಂಭಾಷಣೆ ಸಿಕ್ಕಿರೋದು ರಾಜೇಂದ್ರ ಅವರಿಗೆ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇರೋದು. ಇದರ ಆಧಾರದ ಮೇಲೆ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗತ್ತೆ. ಈಗಾಗಲೇ FIR ಆಗಿದೆ. ತನಿಖೆಯ ಸಂದರ್ಭದಲ್ಲಿ ಇನ್ನೂ ಯಾರೆಲ್ಲರ ಹೆಸರು ಹೊರಗೆ ಬರುತ್ತೆ, ರಾಜಕೀಯ ವ್ಯಕ್ತಿಗಳು ಇದರ ಹಿಂದಿದ್ದಾರೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೆ. ಆ ರಾಜಕೀಯ ವ್ಯಕ್ತಿ ಯಾರು ಅನ್ನೋದು ಕೂಡ ಪ್ರಶ್ನೆ. ಅದೆಲ್ಲವೂ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುತ್ತಾ ಅನ್ನೋದನ್ನು ಕಾದು ನೋಡ್ಬೇಕಿದೆ. ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನು ಅಷ್ಟೇನಿ. ಅಲ್ಲ, ನಾನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬಂದ್ರೆ ನಾನು ತೋರಿಸ್ತೀನಿ. ಅಲ್ಲ, ನಾನು ಕೇಳಿದ್ ನನಗೆ ಅವ್ನು ಉಂದ್ಕೊಂಡ್ರೆ ನನ್ಗೆ ಆಗ್ಬೇಕು. ನನಗೆ ಯಾಕೆ ನನ್ಗೆ ಏನಾಗ್ಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ, ದುಡ್ಡು ಆಸೆ ಇಲ್ಲ. ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ. ಆಸ್ತಿನೂ ಐತೆ. ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗ್ ಬಂದ್ ಹೇಳಿದ್ರು ಅವಯ್ಯ ನಮ್ಗೇನ್ ಕೊಡಲ್ಲ. ನಮ್ ಕೊಟ್ರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ. ನಮಗ್ ಬೇಡ. ಒತ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದ್ ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸ್ ಅವ್ರು ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿದ್ವಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು ನೀನ್ ಟೆನ್ಷನ್ ತಗೊಂಬೇಡ. ಅವ್ನ್ ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾನು ಬಂದೈತೆ. ಬೇಡ ಬಿಡು, ಎನ್ಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅಲ್ಲ, ನನಗೊಂದ್ ಮಾತು ಕೇಳು. ಇವಾಗ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಇದ್ದ, ಈ ಸಡನ್ ಆಗಿ ತಿರ್ಕೊಳ್ಳಲ್ಲ. ಅವ್ರಿಗೂ ಅದೇ ಕೆಲ್ಸನೇ ಮಾಡಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ, ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ಗೆ ಗೊತ್ತಿತ್ತೇನ. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ಅಟಿಕ ಬಾಬು ಅವ್ನ್ ಬಂದ್ಬಿಡ್ತಾನೆ, ಬಂದ್ಬಿಡ್ತಾನೆ. ನೀನ್ ಹೋಗೋ ಕಾಡೆ, ನನ್ನ ಮಮ್ಮಿ ಎಲ್ಲಿದ್ಯೋ ಅವ್ನ್ ಹೋಗ್ಬಿಡ್ತಾನೆ. ಹೋಗೋ ನೀನು ಅಟಿಕ ಬಾಬು ತಗ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ. ಅಣ್ಣನ ಎದುರುಗಡೆ ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡಿ.
ಕಾಡೆ ಹಿಡ್ಕೊಂಡ್ರೆ ಕಾಟ ಓದಾಡ್ತಲ್ಲ ಕಾಡೆ ಊದೋಗ್ಬಿಡೋಣ ನಾವಾಗ ಉಗ್ದೋಗೋದಾನು ಅವ್ನ್ ಗೊತ್ತಾಗ್ಬಿಡ್ತಾವ್ ನಿಮ್ಗೆ ಸರಿಗಿಲ್ಲ ಇವನು ಅಂತ ಗೊತ್ತಾಗಿ ಅವ್ನು ಊಟ್ಲಾಗಿರೋದು. ನನ್ನ ಹತ್ರ ಹೇಳೋರು ಹುಡ್ಗುರು, ಅಕ್ಕ ಸುಮ್ನೆ ಇದ್ಬಿಡು, ಇವ್ನು ಲೈಫ್ ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವ್ನಿ, ಆ ದುಡ್ಡು ಏನಕ್ಕತ್ತಾರ, ದುಡ್ಡು ತಗೊಂಡ್ ಏನ್ ಮಾಡೋಣ ನಾವು. ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತವನು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನಿನ್ ತಲೆ ಕೆಡ್ಸ್ಕೊಂತೀಯ? ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಹೇಳು. ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ, ಗೊತ್ತಾ ಜೈಪುರದವ್ರು. ನೋಡಿ, ಇದು ಆಡಿಯೋ, ಈ ಆಡಿಯೋನೇ ವೈರಲ್ ಆಗ್ತಾ ಇರೋದು. ಅಂದರೆ ಇಲ್ಲಿ ಪ್ಲ್ಯಾನ್ ಏನು ನಡೆದಿದೆ, ಏನೇನು ಮಾತಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ಪುಷ್ಪ ಅನ್ನುವಂಥ ಮಹಿಳೆ ರಾಖಿ ಅನ್ನೋರ ಜೊತೆಗೆ ಮಾತನಾಡ್ತಾ ಇರೋದು. ಜೊತೆಗೆ ಅವರು ಒಂದು ಮಾತು ಹೇಳ್ತಾರೆ, ನನಗೆ ಹೇಳಿ ಏನಾಗಬೇಕಾಗಿಲ್ಲ, ನನಗೇನು ದುಡ್ಡು ಬೇಕಾಗಿಲ್ಲ, ನಮ್ಮ ಮನೆ ಕಡೆನೇ ದುಡ್ಡು ಇದೆ, ನನ್ನ ಹತ್ರನೇ ದುಡ್ಡಿದೆ, ನಮ್ಮ ಹತ್ರನೇ ಆಸ್ತಿ ಇದೆ, ಆದರೆ ಒಂದು ವಿಷಯ ತಲುಪಿಸ್ಬೇಕು ಅನ್ನೋದಷ್ಟೇ ಇದರ ಉದ್ದೇಶ ಅನ್ನೋದನ್ನು ಹೇಳ್ತಾರೆ. ಈ ಪುಷ್ಪ ಅನ್ನುವರು ರಾಜೇಂದ್ರ ಅವರನ್ನು ಸುಪಾರಿ ಕೊಡಲಾಗಿತ್ತಲ್ಲ, A1 ಆತನ ಜೊತೆಗೆ ಒಂದೊಳ್ಳೆ ಫ್ರೆಂಡ್ಶಿಪ್ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಕಾಂಟ್ಯಾಕ್ಟ್ನಲ್ಲಿ ಇದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ಆತನಿಂದ ವಿಚಾರಗಳನ್ನು ತಿಳ್ಕೊಂಡು ಈ ರಾಖಿಯನ್ನರನ್ನ ಕಾಂಟ್ಯಾಕ್ಟ್ ಮಾಡಿರೋದು MLC ರಾಜೇಂದ್ರ ಅವರಿಗೆ ನಿಮ್ಮನ್ನ ಹೀಗೆ ಸುಪಾರಿ ಕೊಡಲಾಗಿದೆ ಅನ್ನುವಂಥ ವಿಚಾರವನ್ನು ತಲುಪಿಸ್ಬೇಕು ಅನ್ನುವಂಥ ಕಾರಣಕ್ಕಾಗಿ. ಸೊ ಇದೆಲ್ಲವೂ ನಡೆದಿರೋದು ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಜನವರಿಯಲ್ಲಿ ಈ ಆಡಿಯೋ ಅನ್ನೋದು ರಾಜೇಂದ್ರ ಅವರ ಕೈಗೆ ಸೇರುತ್ತೆ ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ. ಇದೇ ಆಡಿಯೋವನ್ನು ಇಟ್ಕೊಂಡು ಇದೀಗ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿರೋದು. ಈಗೆಲ್ಲವೂ ಹೊರಗೆ ಬರುತ್ತೆ. ಪುಷ್ಪ ಯಾರು, ರಾಖಿ ಯಾರು, ಸೋಮ ಯಾರು, ಅದರಲ್ಲಿ ಒಬ್ಬ ರೌಡಿ ಶೀಟರ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವರೆಲ್ಲರೂ ತನಿಖೆಗೆ ಒಳಪಡಿಸ್ಬೇಕಾಗತ್ತೆ. ಪುಷ್ಪಗೂ ಸೋಮಗೂ ಹೇಗೆ ಪರಿಚಯ ಆಯಿತು, ಯಾಕೆ ಈ ವಿಚಾರವನ್ನು ಪುಷ್ಪ ಬಳಿ ಹೇಳ್ಕೊಂಡ್ರು, ಪುಷ್ಪ ಯಾಕೆ ರಾಖಿನ ಕಾಂಟ್ಯಾಕ್ಟ್ ಮಾಡಿದ್ರು, ಡೈರೆಕ್ಟಾಗಿ ರಾಜೇಂದ್ರ ಅವ್ರಿಗೆ ಹೇಳ್ಬೋದಿತ್ತಲ್ವಾ. ಸೊ ರಾಜೇಂದ್ರ ಅವರು ಆಗಲೇ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ, ಈ ರಾಖಿ ಮತ್ತು ರಾಜೇಂದ್ರ ಅವ್ರಿಗೂ ಏನು ಕಾಂಟ್ಯಾಕ್ಟು. ಸೊ ಇದೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗತ್ತೆ. ಒಟ್ಟಿನಲ್ಲಿ ಒಂದು ಮೇನ್ ಲೀಡ್ ಅನ್ನೋದು ಏನಿದೆ ಅದು ಸಿಕ್ಕಿದೆ. ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳಿಗಿಲ್ಲ, ಒಂದು CCTV ವಿಜುವಲ್ಸ್ ಏನೋ ಇರಬೇಕು ಅನ್ನೋದನ್ನು ಹೇಳಿದ್ರು. ಬಟ್ ಈ ಸುಪಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಇದೆ ಅನ್ನೋದನ್ನ ಏನು ಹೇಳ್ತಾ ಇದ್ರು, ಅದು ಇದೇ ಆಡಿಯೋ. ಕಳಿಸೋದಲ್ಲ, ಟಾರ್ಚರ್ ಕೊಟ್ಟಿ ಅವು ಇವ್ರತಾರಲ್ಲ ಗನ್ ಈಗ ನಿಂತಿರ್ತಾನೆ ಹಿಂಗು ಅಷ್ಟೇ ಅನ್ನೋದು. ಬುಲೆಟ್ ಬೀಳ್ತಾ ಇದ್ರೆ ಹಿಂಗೆ ಅನ್ನೋದಷ್ಟೇ ಸೋತಾಬಿಡ್ತಾರೆ. ಅಲ್ಲಿ ಇಷ್ಟೊಂದು ಸುಲಭ ಅಲ್ವಲ್ಲ. ಯಾರಿಗೆ ಇನ್ನೇನು ಮಾಡಿ ಕೊಡ್ತಾರೆ ಯಾರು ಕಾಸು ಗೊತ್ತಿಲ್ಲಪ್ಪ. ಇವ್ನು ಏನು ವ್ಯವಹಾರ ಮಾಡ್ತಾನಪ್ಪ. ಒಬ್ರು ಅಕ್ಕ ತಂಗಿದಿಗೆ ದುಡ್ಡು ಕೊಡಲ್ಲ, ಕೊಟ್ರೆ ತಾಯಿ 10-5 ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ, ಅವ್ನಿಗೆ 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಿ ಬಿಡು. ಸುಮ್ಮನೆ ಎಂಕ್ವೈರಿ ಕರೀಲಿ ಬಿಡು, ಡೌಟ್ ಮೇಲೆ ಕರೀಲಿ ಬಿಡು. ಜಮೀನು ದುಡ್ಡು ಅಂತಾನೆ ಯಾರು ಜಮೀನ್ ದುಡ್ಡು ಬಂದಿರೋದು ಯಾವತ್ತು ಏನು ಜಮೀನವ್ರು ಕರೆಸ್ತಾರೆ, ಯಾವತ್ತು ಕೊಟ್ರಿ ಅಂತ ಕೇಳಿದ್ರೆ ಅವರೇ ಗಡಗಡ ನಿಂತ್ಕೊಂಡು ಉತ್ತರನೇ ಹೇಳ್ಬಿಡ್ತಾರಲ್ಲ. ಅದನ್ನ ಹೇಳಕ್ಕೂ ಉತ್ತರ ಹೇಳ್ತಾನಲ್ಲ. ಗುಂಡು ಚೆನ್ನಾಗ ಸಿಕ್ಕಾಬಿಟ್ಟಾಗ ನಮ್ಮ ಅಮ್ಮನ ಸತ್ತಲ್ಲೂ ಚೆನ್ನಾಗವನು, ನೀನ್ ಹೇಳಕ್ಕೆ ಹೋಗ್ಬೇಡ. ಈಗ ಎಲ್ಲ ಒಂದಾಗವ್ರಪ್ಪ. ದೀಪು ಜೊತೆನೂ ಚೆನ್ನಾಗವನಿ, ಅಭಿ ಜೊತೆನೂ ಚೆನ್ನಾಗ. ಅದೇ ಸಿರಾಗಿರ್ ದೀಪು, ಅವನ ಜೊತೆನೂ ಚೆನ್ನಾಗ. ನಾನ್ ನೋಡಿಲ್ಲ ಒಟ್ಟು. ಆಮೇಲೆ ಅದೇ ಸಲ್ಗ ಅವನು, ಅವನು. ಆಮೇಲೆ ಇನ್ಯಾರಪ್ಪ, ಅಭಿ, ಭರತ, ಸೂಪಿ ಅನ್ನೋರು ಯಾರಪ್ಪ ಅವನು. ಸೂಳೆ ನನ್ ಮಗಂಗ್ ಹೊಡಿಬೇಕು ಫಸ್ಟ್. ಭಾರಿ ಅವನ ಜೊತೆಗೆ ಅವ್ನು ಹೇಳಿದ ಕೆಲಸ ಮಾಡಿಸ್ತವ್ನು ಹುಡುಗರ ಹತ್ರ, ಗೊತ್ತಾ ನಿಮ್ಗೆ? ನೀನೊಂದ್ ಸ್ವಲ್ಪ ಅಬ್ಸರ್ವ್ ಮಾಡು. ನನ್ಗೆ ಗೊತ್ತಾಗುತ್ತೆ ಹೆಸರುಗಳು. ನನಗೆ ಏನಕ್ಕೆ ಬೇಕಮ್ಮ ಅದು ಅವ್ನಿಗೆ ಅಬ್ಸರ್ವ್ ಮಾಡೋದು, ಇವ್ನ ಅಬ್ಸರ್ವ್ ಮಾಡೋದು ನಮ್ಗೇನು? ಪಾಪ ಅಣ್ಣ ಅವ್ನ ಮನುಷ್ಯತ್ವ ಹೇಳೋದ್ ಹೇಳೋಣ ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ಹೇಳೋಣ. ಅಣ್ಣ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಇವ್ನು ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ.
ಅಷ್ಟು ಬಿಟ್ರೆ ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಬಟ್ ಮಾತಾಡ್ಕೊಂಡು ನಿನಗೆ ಅನ್ಸ್ತದೆ ಸತ್ಯ. ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳ್ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತನ. ಹಂಗೆ ಮ್ಯಾಕ್ ಹೊರಟೋತಾನೆ ಇಮಿಡಿಯೇಟ್ ಒಂದೇ ಸೆಕೆಂಡ್ಗೆ. ಒಟ್ನಾಗ ನಾನು ಕರಿಯಪ್ಪ, ನನ್ನ ಸತ್ವಾಗ್ಲೂ ನಾನು ಹೇಳ್ತೀನಿ ಸರಿನಾ? ನಾನು ಬೇಕಿದ್ರೆ ಫ್ರ್ಯಾಂಟಾಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ ಹೋಗ್ತಾ ಇದ್ವಿ, ಅವ್ರು ಮಾತಾಡ್ಕೊಂಡಿರೋದು ಸತ್ಯ, ಇದು ನಿಮ್ಮ ಹತ್ರ ಹೇಳಿದ್ದೀವಿ, ಆಮೇಲೆ ಯಾವ್ದು 5 ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್. ಅವನೊಂದು ವ್ಯವಹಾರ ಮಾಡಲ್ಲ ಸರ್, ಏನು ಮಾಡಲ್ಲ. ಮತ್ತೆ ಯಾರು ಹೇಳಿದ್ದೀನಿ ನನ್ನ ಮಗಳಿಗೆ ಯಾರನ್ನೂ ಬಿಟ್ಟು ಹೋಗೋನು ಹಂಗೆ ಹೋಗೋನು ಸೀದಾ ಹೋಗಿ ಒಬ್ಬನೇ ಹೋದ ಅಂತ? ಯಾರು ಸೀದಾ ಒಬ್ಬನೇ ಹೋದ ಅಂತ? ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ. ಅವ್ನು ಹೋಗಿದ್ನಲ್ಲ. ಅವನು ಹೋಗಿದ್ನಲ್ಲ ಜೊತೆಗೆ? ಜೊತೆಲಿ ಹೋಗಿದ್ನಲ್ಲ ಜೈಪುರದವನು. ಜೊತೆಗೆ ಹೋಗಿದ್ನಂತ ಇಸ್ಕೊಂಬರಕ್ಕೆ? ಈಸ್ಕೊಂಬರಕ್ಕೆ ನೆಲಮಂಗ್ಲ ಬಿಟ್ಟು ಒಳಕೋದ್ನಂತಲ್ಲ, ಈಸ್ಕೊಂಬರಕ್ಕೆ ಹೋಗಿದ್ನಂತಲ್ಲ. ಆವಾಗಲೇ ಈಸ್ಕೊಂಬಂದು ಟೈಸು ಎಲ್ಲ ಅದು ಇದು ಏನೇನೋ ತಂದು ಹಾಕ್ಸಿ ಕಾರ್ ಒಂದು 30,000 ರೆಡಿ ಮಾಡಿಸಿ ಇನ್ನೂ 1 ಲಕ್ಷ ಐತಂತಪ್ಪ ಫೋನ್ ಪೇಲಿ. ಮತ್ತೆ ಹುಡುಗನ ಡ್ರಾ ಮಾಡ್ಕೊಂಬ ಅಂತ ಹೇಳಿದ 2 ಲಕ್ಷ ಯಾರಕ್ಕಾದ್ರೂ ಡ್ರಾ ಮಾಡಿರೋದು ನನಗೆ ಗೊತ್ತಿಲ್ಲ. ಹುಡುಗರು ಹೇಳಿದ್ದು ಅವನು ನಿಮ್ಮಂಥವ್ರ ಹುಡುಗರ್ಗೆ ಹಾಕಿಸ್ತಾನೆ, ಅವ್ರ ಹೆಸರು ಮೇಲೆ ಎತ್ಕೊಂಬರೋದು ಕ್ಯಾಶ್ ಮಾತ್ರ ಎತ್ಕೊಂಬರಂಗೆ ಮಾತಾಡ್ತಾನೆ. ನಾನು ಅವ್ನು ಹಂಗೆ ಮಾಡೋದು. ಅವಯ್ಯ ನನಗೂ ನಿನ್ಗೇನು ಹೇಳೋದು ಹೇಳು, ಅವ್ರಿಷ್ಟ ಏನಾನ ಮಾಡ್ಕೊಂಡ್ಲಿ. ಆಮೇಲೆ ಇದು ಬಾಟ್ಲು, ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದಲು ಈ ವಾಟರ್ ಕ್ಯಾನ್ ಎತ್ಬಿಟ್ರೆ ಹೆಸರು ಹೇಳಿಲ್ಲ. ಆಮೇಲೆ ಗೊತ್ತಾಗಿದ್ದು ಯಾರಿಗೆ ಅಂತ. ಹಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋದಲ್ಲಿ ಹೇಳೋನೆ ಹೆಸರು? ಹೇಳದ್ನಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲ ವಿಡಿಯೋದಲ್ಲಿ ಹೆಸರು ಹೇಳೋಣ? ಹೇಳೋಣ ಅದು ಎಲ್ಲರಿಗೂ ಗೊತ್ತಿರೋದೇನೆ. ಇವ್ನು ಪ್ರೆಸ್ಸಿಗೆ ಹೊಡಿತಾನೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ನಿನಗೆ ಕೆಲವೊಂದೇನು ಗೊತ್ತಾ, ಕೆಲವೊಬ್ರು ಅನ್ಕೊಂತಾರೆ ಪ್ರಶಾಂತ್ಗೆ ಸೋಮ ತಮ್ಮನ್ ತರ ಅಂತ. ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ. ಏನಂತಾರೆ ಗೊತ್ತಾ, ನಿಜಾನ ಅಂತಾರೆ. 1000% ನಿಜ. ನಾನು ಕೇಳಿದೀನಿ. ಮುಸ್ರೆ ಮಂಜ ಮುಂದೆ ಮುಸ್ರೆ ಮಂಜಂಗೆ ಹೇಳೋಣ ಡೈರೆಕ್ಟ್ ಆಗಿ, ಏನಂತ ನಿಮ್ ಬಾಸ್ಗೆ ಹೊಡೆದೇ ಬಿಡ್ತೀನಲ್ಲ ಅಂತ ಹೇಳಿ. ನಮ್ಮ ಮುಸ್ರೆ ಮಂಜ ಹೇಳೋನೆ ಏನಂತ ಅಂತ ಅನ್ಕೊಂಡವನು. ಏನೋ ಬಂದಿರೋದು ಅವನಿಗೆ. ಮತ್ತೀಗ ಅವ್ರಿಗೆ ಇವ್ನಿಗೆ ಏನಕ್ಕೆ ಬೇಕಪ್ಪ? ಅವ ಅಣ್ಣಂಗೆ ಗೊತ್ತಾಗಲ್ಲ, ಹೊಡ್ದಾಗ್ಲಿ ಗೊತ್ತಾಗದ್ ಬಿಟ್ಟಾಕು. ಅವ ಅಣ್ಣನು ಕೇಳಲಿಲ್ಲ ಅಂದ್ರೆ ಅವನ್ ತವಾನೇ ಹೋಗ್ಲಿ, ನಮ್ಗೇನಾಗ್ಬೇಕಾಯ್ತಿ? ಅವ ಅಣ್ಣ ತಿರ್ಗಾ ಸೋಮ ಅಂತ ಹೋಯ್ತು ಅಂದ್ರೆ ಅವ ಅಣ್ಣಂದೆ ಏನಾನ ಮಾಡ್ಕೊಂಬಿಡ್ಲಿ ಬಿಡು. ಹಿಂಗೂ ನಮ್ಗೆ ಯಾಕೆ ಕರಿಯೋದು ಹೇಳೋಣ, ಕೇಳೋದೇ ಕೇಳಲಿ. ಅವ ಅಣ್ಣ ಕೇಳ್ದಿದ್ರೆ ಹೆಂಗನ ಮಾಡ್ಕೊಂಡ್ಲಿ ಬಿಡು. ಅವನಿಂದ ಏನಾಗ್ಬೇಕಿತ್ತು ಈ ಅಣ್ಣಂಗೆ? ಈ ಅಣ್ಣಂದೆ ಎಷ್ಟೋ ಖರ್ಚಾಗುತ್ತೆ ಅಷ್ಟೇ. ಏನಾಗುತ್ತೆ ಹೇಳ? ಅಣ್ಣಂದಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಕೊಡ್ತಾರದು ನನ್ನ ಮಂಗಳದಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು? ಅವನಿಗೆ ಯಾರು ಇರ್ಬೋದು? ಈಗ ಕಳಾಸಿ ಪಾಳ್ಯದಲ್ಲಿ ಬರ್ತಾರೆ ತಗೊಳಪ್ಪ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕಳಿಸೋದಲ್ಲ, ಟಾರ್ಚರ್ ಕೊಟ್ಟು ಅವು ಇವ್ರತಾರಲ್ಲ ಗನ್. ಈಗ ನಿಂತಿರ್ತಾನ ಹಿಂಗು ಅಷ್ಟೇ ಅನ್ನೋದು. ಬುಲೆಟ್ ಬೀಳ್ತಾ ಇದ್ರೆ ಹಿಂಗೆ ಅನ್ನೋದಷ್ಟೇ ಸೋತಾಬಿಡ್ತಾರೆ. ಅಲ್ಲಿ ಇಷ್ಟೊಂದು ಸುಲಭ ಅಲ್ವಲ್ಲ. ಯಾರಿಗೆ ಇನ್ನೇನು ಮಂಗ್ ಕೊಡ್ತಾ ಇದ್ದಾರೆ ಯಾರು ಕಾಸು? ಗೊತ್ತಿಲ್ಲಪ್ಪ. ಇವ್ನು ಏನು ವ್ಯವಹಾರ ಮಾಡ್ತಾನಪ್ಪ? ಒಬ್ರು ಅಕ್ಕ ತಂಗಿದಿರು ದುಡ್ಡು ಕೊಡಲ್ಲ, ಕೊಟ್ರೆ ಟೈಮ್ 10-5 ಸಾವಿರ ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ. ಅವ್ನಿಗೆ 5 ಲಕ್ಷ